ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಬಹಳ ನಿರ್ಣಾಯಕ ಘಟ್ಟದ ಬಗ್ಗೆ ಮಾತಾಡೋಣ. ಅದು 1920ರ ದಶಕ. ಹೌದು. ಮುಖ್ಯವಾಗಿ ನಮ್ಮ ಗಮನ ಇರೋದು ಮೊದಲನೆಯದಾಗಿ ಅಸಹಕಾರ ಚಳುವಳಿ, ಅಂದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಮತ್ತೆ ಅದು ನಿಂತೋದ್ಮೇಲೆ ಈ ಕ್ರಾಂತಿಕಾರಿ ಚಟುವಟಿಕೆಗಳು ಹೇಗೆ ಮತ್ತೆ ಶುರುವಾದವು ಅನ್ನೋದ್ರ ಬಗ್ಗೆ. ಹೌದು. ನಮ್ಮ ಹತ್ರ ಇರೋ ಐತಿಹಾಸಿಕ ಆಧಾರಗಳು, ಆ ಕಾಲದ ವರದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ನಮ್ಮ ಇವತ್ತಿನ ಈ ಚರ್ಚೆಯ ಉದ್ದೇಶ ಏನಪ್ಪಾ ಅಂದ್ರೆ, ಗಾಂಧೀಜಿಯವರ ಕರೆಗೆ ದೇಶದ ಬೇರೆ ಬೇರೆ ಜನ, ಬೇರೆ ಬೇರೆ ವರ್ಗದವರು ಹೇಗೆ ಸ್ಪಂದಿಸಿದ್ರು, ಯಾಕೆ ಆ ದೊಡ್ಡ ಚಳುವಳಿ ಅರ್ಧಕ್ಕೆ ನಿಂತೋಯ್ತು, ಮತ್ತೆ ಆಮೇಲೆ ಕೆಲವರು ಯಾಕೆ ಮತ್ತೆ ಹಿಂಸೆಯ ದಾರಿಗೆ ಹೊರಳಿದ್ರು, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ನಿಜ. ಇದು ಒಂದು ರೀತಿ ಲಕ್ಷಾಂತರ ಜನ ಒಟ್ಟಿಗೆ ಸೇರಿದ ಸಮಯ. ಆದರೆ ಆ ಒಗ್ಗಟ್ಟು ನಿಂತಾಗ ಹೋರಾಟದ ದಾರಿಗಳ ಬಗ್ಗೆ ಎಷ್ಟು ಬೇರೆ ಬೇರೆ ಅಭಿಪ್ರಾಯಗಳು ಬಂತು, ಕೆಲವೊಮ್ಮೆ ಹಿಂಸಾತ್ಮಕ ಪ್ರತಿಕ್ರಿಯೆಗಳು ಹೇಗೆ ಬಂತು ಅಂತ ನೋಡಿದ್ರೆ ಆ ಸ್ವಾತಂತ್ರ್ಯದ ದಾರಿ ಅಷ್ಟು ಸುಲಭವಾಗಿರಲಿಲ್ಲ, ಬಹಳ ಸಂಕೀರ್ಣವಾಗಿತ್ತು ಅಂತ ಗೊತ್ತಾಗತ್ತೆ. ಸರಿ, ಹಾಗಾದ್ರೆ ಮೊದಲು ಈ ಅಸಹಕಾರ ಚಳುವಳಿಯನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಯಾರೆಲ್ಲ ಇದ್ರಲ್ಲಿ ಭಾಗಿಯಾಗಿದ್ರು, ಶುರುವಿನಲ್ಲಿ ಹೇಗಿತ್ತು? ಆರಂಭದಲ್ಲಿ ನೋಡೋದಾದ್ರೆ ನಗರಗಳಲ್ಲಿದ್ದ ಮಧ್ಯಮ ವರ್ಗ ಅಂದ್ರೆ ವಕೀಲರು, ವಿದ್ಯಾವಂತರು ಇವರೇ ಮುಂದಾಳತ್ವ ವಹಿಸಿದ್ರು. ಆದ್ರೆ ಕ್ರಮೇಣ ಗಾಂಧೀಜಿಯವರ ಕೆಲವು ಕಾರ್ಯಕ್ರಮಗಳ ಬಗ್ಗೆ, ಅಂದ್ರೆ ಈಗ ಶಾಲಾ ಕಾಲೇಜು ಬಹಿಷ್ಕಾರ, ಶಾಸನ ಸಭೆ ಬಹಿಷ್ಕಾರ, ಇವುಗಳ ಬಗ್ಗೆ ಅವರಿಗೆ ಕೆಲವು ಅನುಮಾನಗಳು ಬಂದು. ಹೌದಾ? ಅಂದ್ರೆ ಕಲ್ಕತ್ತಾ, ಬಾಂಬೆ, ಮದ್ರಾಸ್ನಂತಹ ಪ್ರಮುಖ ರಾಜಕೀಯ ಕೇಂದ್ರಗಳಲ್ಲೇ ಪ್ರತಿಕ್ರಿಯೆ ಅಷ್ಟೊಂದು ಇರ್ಲಿಲ್ವಾ? ಅಷ್ಟೊಂದು ಜೋರಾಗಿರ್ಲಿಲ್ಲ. ಸರ್ಕಾರಿ ಕೆಲಸ ಬಿಡಿ, ಬಿರುದುಗಳನ್ನ ವಾಪಸ್ ಕೊಡಿ ಅನ್ನೋ ಕರೆಗಳಿಗೆಲ್ಲ ಅಲ್ಲಿನ ಪ್ರಭಾವಿಗಳು ಅಷ್ಟಾಗಿ ಸ್ಪಂದಿಸಲಿಲ್ಲ. ಓ. ಆದ್ರೆ ಇದರ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಈ ಚಳುವಳಿ ಅಲ್ಲಿವರೆಗೂ ರಾಜಕೀಯದಲ್ಲಿ ಅಷ್ಟಾಗಿ ಸಕ್ರಿಯವಾಗಿರದಿದ್ದ ಅನೇಕ ಹೊಸಬ್ರಿಗೆ, ಹೊಸ ಪ್ರದೇಶಗಳಿಗೆ ಒಂದು ದಾರಿ ಮಾಡಿಕೊಟ್ಟಿತು. ಹೇಗೆ ಅದು? ಉದಾಹರಣೆ? ಈಗ ಬೀಗಾರದಗಿ ರಾಜೇಂದ್ರ ಪ್ರಸಾದ್, ಗುಜರಾತ್ನಲ್ಲಿ ವಲ್ಲಭಭಾಯಿ ಪಟೇಲ್ ಅವರಂಥ ನಾಯಕರು ಇದರಿಂದಲೇ ಮುನ್ನೆಲೆಗೆ ಬಂದರು. ಅವರೆಲ್ಲ ಗಾಂಧೀಜಿಯವರ ಈ ಸಾಮೂಹಿಕ ಅಹಿಂಸಾತ್ಮಕ ಹೋರಾಟವನ್ನ, ಆಗ ಚಾಲ್ತಿಯಲ್ಲಿದ್ದ ಸಣ್ಣಪುಟ್ಟ ಹಿಂಸಾತ್ಮಕ ಪ್ರಯತ್ನಗಳಿಗೆ ಒಂದು ಸರಿಯಾದ ಶಕ್ತಿಯುತವಾದ ರಾಜಕೀಯ ಪರ್ಯಾಯ ಅಂತ ನೋಡಿದ್ರು. ಜನಸಾಮಾನ್ಯರನ್ನು ನೇರವಾಗಿ ತೊಡಗಿಸಿಕೊಳ್ಳುವ ಒಂದು ಹೊಸ ದಾರಿ ಕಂಡ್ರು. ಸರಿ, ಇನ್ನು ವ್ಯಾಪಾರಸ್ಥರು, ಸ್ವದೇಶಿ ವಸ್ತುಗಳ ಪ್ರಚಾರದಿಂದ ಅವರಿಗಂತೂ ಲಾಭ ಇತ್ತಲ್ವಾ, ಅವ್ರು ಹೇಗೆ ಸ್ಪಂದಿಸಿದ್ರು? ಖಂಡಿತ. ಭಾರತೀಯ ವ್ಯಾಪಾರಿಗಳು, ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದವರು ಈ ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನ ತುಂಬ ಉತ್ಸಾಹದಿಂದಲೇ ಬೆಂಬಲಿಸಿದ್ರು. ಯಾಕಂದ್ರೆ ಸ್ವದೇಶಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಆರ್ಥಿಕವಾಗಿ ಅವರಿಗೆ ಸಹಾಯ ಆಯಿತು. ಆದರೆ ದೊಡ್ಡ ಉದ್ಯಮಿಗಳು? ಆದರೆ ಕೆಲವು ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಸ್ವಲ್ಪ ಸಂಶಯವಿತ್ತು. ಬಹುಶಃ ಈ ಚಳುವಳಿಯಿಂದ ತಮ್ಮ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಮುಷ್ಕರ, ಗಲಾಟೆ ಹೆಚ್ಚಾಗಬಹುದೇನೋ ಅನ್ನೋ ಒಂದು ಆತಂಕ ಅವರಿಗಿತ್ತು. ಆದರೆ ರೈತರ ವಿಷಯದಲ್ಲಿ ಪರಿಸ್ಥಿತಿ ಪೂರ್ತಿ ಬೇರೆ ಇತ್ತಲ್ವಾ? ಅವರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಅಂತ ಕೇಳಿದ್ದೆ. ಹೌದು, ಅದು ನಿಜ. ರೈತರ ಭಾಗವಹಿಸುವಿಕೆ ಬಹಳ ದೊಡ್ಡದಿತ್ತು. ಕಾಂಗ್ರೆಸ್ ನಾಯಕತ್ವ ಆಕ್ಚುಲಿ ವರ್ಗ ಸಂಘರ್ಷವನ್ನ, ಅಂದ್ರೆ ಜಮೀನ್ದಾರರ ವಿರುದ್ಧ ನೇರ ಸಂಘರ್ಷವನ್ನ ಅಷ್ಟಾಗಿ ಪ್ರೋತ್ಸಾಹಿಸಲಿಲ್ಲ. ಆದರೂ ಹಲವೆಡೆ ರೈತರು ತಮ್ಮದೇ ಸಮಸ್ಯೆಗಳಿಗಾಗಿ ಜಮೀನ್ದಾರರು ಮತ್ತು ಸಾಹುಕಾರರ ವಿರುದ್ಧ ಹೋರಾಟ ನಡೆಸಿದರು. ಓ, ಬಿಹಾರದಲ್ಲಿ ನಡೆದ ಆ ಜನಿವಾರದ ಘಟನೆ ಇದಕ್ಕೆ ಉದಾಹರಣೆನಾ? ಹೌದು. ಬಿಹಾರದಲ್ಲಿ ಕೆಳಜಾತಿಯವರು ಜನಿವಾರ ಧರಿಸುವ ಹಕ್ಕಿಗಾಗಿ ಹೋರಾಡುತ್ತಿದ್ರು. ಆ ಸಾಮಾಜಿಕ ಹೋರಾಟ ಈ ರಾಜಕೀಯ ಅಸಹಕಾರ ಚಳುವಳಿ ಜೊತೆ ಸೇರ್ಕೊಂಡಿತು. ಹೀಗೆ ಪಲಕಡೆ ಸ್ಥಳೀಯ ಸಮಸ್ಯೆಗಳು ರಾಷ್ಟ್ರೀಯ ಚಳುವಳಿಯೊಂದಿಗೆ ಬೆರೆತೋದವು. ವಿದ್ಯಾರ್ಥಿಗಳ ಪಾತ್ರ ಕೂಡ ಮುಖ್ಯವಾಗಿತ್ತಲ್ವಾ? ಬಹಳ ಸಕ್ರಿಯರಾಗಿದ್ರು ಅಂತಾರಲ್ಲ? ಖಂಡಿತ. ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ, ಕಾಲೇಜುಗಳನ್ನ ಬಿಟ್ಟು ಹೊರಬಂದ್ರು. ಇದು ಚಳುವಳಿಗೆ ಒಂದು ನೈತಿಕ ಬಲ ತಂದುಕೊಡ್ತು. ಅವರಿಗಾಗಿನೇ ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ದೆಹಲಿಯಲ್ಲಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದಂತಹ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ಅನೇಕರು ಅಲ್ಲಿಗೆ ಸೇರಿದ್ರು. ಇನ್ನು ಮಹಿಳೆಯರ ಪಾತ್ರವಂತೂ ಏನ್ ಹೇಳುವುದು? ಪರ್ದಾ ಪದ್ಧತಿಯನ್ನ ಬದಿಗಿಟ್ಟು ತಮ್ಮ ಒಡವೆಗಳನ್ನೇ ತಿಲಕ್ ಸ್ವರಾಜ್ಯ ನಿಧಿಗೆ ಕೊಟ್ರು, ವಿದೇಶಿ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಮಾಡಿದ್ರು. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ಅಲ್ವಾ? ಖಂಡಿತವಾಗಿಯೂ. ಅಂದಿನ ಸಮಾಜದಲ್ಲಿ ಮಹಿಳೆಯರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕವಾಗಿ ಹೋರಾಟಕ್ಕೆ ಇಳಿದಿದ್ದು ಇದೇ ಮೊದಲು.
ಇನ್ನು ಮುಸ್ಲಿಮರ ಭಾಗವಹಿಸುವಿಕೆ ಬಗ್ಗೆನೂ ಹೇಳಬೇಕು. ಕೇರಳದ ಮಲಬಾರ್ನಲ್ಲಿ ಮೋಪಿಲಾ ದಂಗೆಯಂತಹ ಕೆಲವು ಘಟನೆಗಳು ನಡೆದರೂ ಒಟ್ಟಾರೆಯಾಗಿ ದೇಶಾದ್ಯಂತ ಮುಸ್ಲಿಮರು ಹಿಂದೆಂದೂ ಕಾಣದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಹೌದಾ? ಅನೇಕ ಕಡೆ ಬಂಧಿತರಾದವರಲ್ಲಿ 2/3 ಜನ ಮುಸ್ಲಿಮರಾಗಿದ್ರು ಅಂತ ವರದಿಗಳಿವೆ. ನಿಜ. ಅಷ್ಟೇ ಅಲ್ಲ, ಗಾಂಧೀಜಿ ಮತ್ತು ಇತರೆ ಹಿಂದೂ ನಾಯಕರು ಮಸೀದಿಗಳಿಗೆ ಹೋಗಿ ಭಾಷಣ ಮಾಡಿದ್ರು. ಗಾಂಧಿಯವರಂತೂ ಮುಸ್ಲಿಂ ಮಹಿಳೆಯರ ಸಭೆಗಳಲ್ಲೂ ಮಾತಾಡಿದ್ರು. ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳದ ಒಬ್ಬೇ ಗಂಡಸು ಅವರಾಗಿದ್ರು ಅಂತಾರೆ. ಅಂತಹ ಒಂದು ಹಿಂದೂ ಮುಸ್ಲಿಂ ಏಕತೆ ಆ ಕಾಲದಲ್ಲಿತ್ತು. ಇಷ್ಟೆಲ್ಲ ಜೋರಾಗಿ ಇಡೀ ದೇಶವೇ ಒಂದಾಗಿ ನಡ್ತಿದ್ದ ಈ ಚಳುವಳಿ ಥಟ್ಟಂತ ನಿಂತೋಯ್ತಲ್ಲ. ಫೆಬ್ರವರಿ 1927ರಲ್ಲಿ ಚೌರಿ ಚೌರಾದಲ್ಲಿ ನಡೆದ ಆ ಘಟನೆ ಅದೇ ಕಾರಣವಾಯಿತಾ? ಹೌದು, ಅದೊಂದು ಮುಖ್ಯವಾದ ತಕ್ಷಣದ ಕಾರಣ ಆಯಿತು. ಉತ್ತರ ಪ್ರದೇಶದ ಚೌರಿ ಚೌರಾ ಅನ್ನೋ ಹಳ್ಳಿಯಲ್ಲಿ ಚಳುವಳಿಯ ಮೆರವಣಿಗೆ ಹೋಗ್ತಿತ್ತು. ಪೊಲೀಸರು ಗುಂಡು ಹಾರಿಸಿದ್ರು. ಅದರಿಂದ ಕೋಪಗೊಂಡ ಜನ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು. ದುರಾದೃಷ್ಟವಶಾತ್ ಅದರಲ್ಲಿ 22 ಪೊಲೀಸರು ಸಜೀವ ದಹನವಾದರು. ಅಯ್ಯೋ! ಈ ಹಿಂಸಾಚಾರದ ಸುದ್ದಿ ಕೇಳಿ ಗಾಂಧೀಜಿಯವರಿಗೆ ತೀವ್ರ ಆಘಾತ ಆಯಿತು. ತಮ್ಮ ಅಹಿಂಸಾತ್ಮಕ ಹೋರಾಟ ಹಿಂಸೆಯ ದಾರಿಗೆ ಹೋಗ್ತಿದೆ ಅಂತವರಿಗನಿಸಿ ಫೆಬ್ರವರಿ 12, 1922ರಂದು ತಕ್ಷಣವೇ ಅಸಹಕಾರ ಚಳುವಳಿಯನ್ನು ನಿಲ್ಲಿಸ್ಬಿಟ್ರು. ಈ ನಿರ್ಧಾರಕ್ಕೆ ಎಲ್ಲರ ಒಪ್ಪಿಗೆ ಇತ್ತಾ? ನಾಯಕರಿಗೆಲ್ಲ ಇದು ಸೈ ಅನಿಸ್ತಾ? ಇಲ್ಲ, ಖಂಡಿತ ಇಲ್ಲ. ಗಾಂಧೀಜಿಯವರ ಈ ನಿರ್ಧಾರದಿಂದ ಅನೇಕ ನಾಯಕರಿಗೆ, ಕಾರ್ಯಕರ್ತರಿಗೆ ಬಹಳ ನಿರಾಶೆಯಾಯಿತು. ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಅವರಂತಹ ಯುವಕರಿಗೆಲ್ಲ ಇದು ಸರಿ ಕಾಣಲಿಲ್ಲ. ಮೋತಿಲಾಲ್ ನೆಹರು, ಸಿ.ಆರ್. ದಾಸ್ ಅವರಂತಹ ಹಿರಿಯ ನಾಯಕರು ಗಾಂಧೀಜಿಯವರ ನಿಲುವನ್ನು ವಿರೋಧಿಸಿ ಕಾಂಗ್ರೆಸ್ನಲ್ಲೇ ಸ್ವರಾಜ್ ಪಕ್ಷ ಅಂತ ಒಂದು ಗುಂಪು ಕಟ್ಟಿದರು. ಓ, ಅವರ ಉದ್ದೇಶ ಏನಾಗಿತ್ತು? ಅವರ ಉದ್ದೇಶ ಶಾಸನ ಸಭೆಗಳಿಗೆ ಚುನಾವಣೆ ಮೂಲಕ ಹೋಗಿ ಒಳಗಿನಿಂದಲೇ ಸರ್ಕಾರದ ಜೊತೆ ಹೋರಾಡೋದು, ಸರ್ಕಾರದ ಕೆಲಸಗಳಿಗೆ ಅಡ್ಡಿ ಮಾಡೋದು ಆಗಿತ್ತು. ಅಂದ್ರೆ ಎಲ್ಲೋ ಒಂದ್ ಮೂಲೆಯಲ್ಲಿ ನಡೆದ ಹಿಂಸೆಗಾಗಿ ಇಡೀ ದೇಶದ ಚಳವಳಿಯನ್ನು ನಿಲ್ಲಿಸಬಾರ್ದಿತ್ತು ಅಂತ ಹಲವರು ಬಲವಾಗಿ ನಂಬಿದ್ರು. ಗಾಂಧೀಜಿಯವರ ಮೇಲೆ ಅಪಾರ ಗೌರವ ಇಟ್ಟಿದ್ದವರಿಗೂ ಈ ನಿರ್ಧಾರದಿಂದ ಬೇಸರವಾಯಿತು. ಇನ್ನು ಖಿಲಾಫತ್ ಚಳವಳಿಯ ನಾಯಕರಾಗಿದ್ದ ಅಲಿ ಸಹೋದರರು ಮೊಹಮ್ಮದ್ ಅಲಿ, ಶೌಕತ್ ಅಲಿ ಕೂಡ ಗಾಂಧಿಯವರಿಂದ ಸ್ವರ್ಥ ದೂರವಾದ್ರು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನುಂದ್ರೆ, ಈ ಹಂತದಲ್ಲಿ ಹೋರಾಟಕ್ಕೆ ಒಂದೇ ದಾರಿಯಲ್ಲ, ಬೇರೆ ಬೇರೆ ದಾರಿಗಳ ಬಗ್ಗೆಯೂ ಯೋಚನೆ ಶುರುವಾಯಿತು. ಹಾಗಾದ್ರೆ ಒಟ್ಟಾರೆಯಾಗಿ ಅಸಹಕಾರ ಚಳವಳಿಯನ್ನ ನೋಡಿದ್ರೆ ಅದರ ಪರಿಣಾಮ ಏನು? ಅದು ಪೂರ್ತಿ ವಿಫಲವಾಯಿತಾ? ಹಾಗೆ ಹೇಳೋಕ್ಕಾಗಲ್ಲ. ಅದು ಬ್ರಿಟಿಷ್ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆತಂಕ ಮೂಡಿಸಿತ್ತು. ಲಕ್ಷಾಂತರ ಸಾಮಾನ್ಯ ಜನರಲ್ಲಿ ರಾಜಕೀಯ ಅರಿವು ಮೂಡಿಸಿ ಅವರಲ್ಲಿ ಒಂದು ಆತ್ಮವಿಶ್ವಾಸ ತುಂಬಿತ್ತು. ಆರಂಭದಲ್ಲಿ ದೇಶದಲ್ಲಿ ಒಂದು ಅಭೂತಪೂರ್ವ ಏಕತೆ ತಂದಿತ್ತು. ಸ್ವದೇಶಿ ಉದ್ಯಮ, ರಾಷ್ಟ್ರೀಯ ಶಿಕ್ಷಣ ಇವುಗಳಿಗೆಲ್ಲ ಉತ್ತೇಜನ ಸಿಕ್ತು. ಆದರೆ 1 ವರ್ಷದೊಳಗೆ ಸ್ವರಾಜ್ಯ ಅನ್ನೋ ತಕ್ಷಣದ ಗುರಿಯನ್ನು ಅದು ಸಾಧಿಸಲಿಲ್ಲ ಮತ್ತು ಹಿಂಸೆಯ ಕಾರಣ ನೀಡಿ ಅದನ್ನು ನಿಲ್ಲಿಸಿದ್ದು ಮುಂದಿನ ಹೋರಾಟದ ದಿಕ್ಕಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿತು. ಇಲ್ಲಿಂದಲೇ ಕಥೆ ಇನ್ನೊಂದು ಆಸಕ್ತಿಕರ ತಿರುವು ಪಡೆಯತ್ತಲ್ವಾ? ಚಳುವಳಿ ನಿಂತ ಮೇಲೆ ಬಂದ ಆ ನಿರಾಶೆ, ಭ್ರಮನಿರಸನ ಅದು ಕೆಲವರನ್ನು ಬೇರೆ ದಾರಿಗೆ ತಳ್ಳಿತು. ನಿಖರವಾಡಿ ಅಸಹಕಾರ ಚಳುವಳಿ ದಿಢೀರ್ ನಿಂತಿದ್ದು ಕೇವಲ ಒಂದು ರಾಜಕೀಯ ತಂತ್ರದ ಸೋಲಾಗಿರಲಿಲ್ಲ. ಅದು ಅನೇಕ ಯುವಕರಲ್ಲಿ, ವಿಶೇಷವಾಗಿ ಚಳುವಳಿಯಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದವರಲ್ಲಿ ಗಾಂಧೀಜಿಯವರ ಅಹಿಂಸಾ ಮಾರ್ಗದ ಮೇಲಿನ ನಂಬಿಕೆಯನ್ನೇ ಪ್ರಶ್ನಿಸುವಂತೆ ಮಾಡಿತು. ಅವರಿಗೆ ಸ್ವರಾಜ್ಯ ಪಕ್ಷದವರು ಮಾಡುತ್ತಿದ್ದ ಶಾಸನ ಸಭೆ ರಾಜಕೀಯವಾಗಲಿ ಅಥವಾ ಗಾಂಧಿವಾದಿ ನೋ ಚೇಂಜರ್ಸ್ ಅಂದ್ರೆ ಶಾಸನ ಸಭೆ ಪ್ರವೇಶ ಬೇಡ, ಹಳ್ಳಿಗಳಲ್ಲಿ ರಚನಾತ್ಮಕ ಕೆಲಸ ಮಾಡೋಣ ಅಂತವರು ಮಾಡುತ್ತಿದ್ದ ನಿಧಾನಗತಿಯ ತಾಳ್ಮೆಯ ಕೆಲಸವಾಗಲಿ ಅಷ್ಟೊಂದು ಆಕರ್ಷಕವಾಗಿ ಕಾಣಿಸ್ಲಿಲ್ಲ. ಹಾಗಾದ್ರೆ ಅವರ ಮನಸ್ಸಲ್ಲಿ ಏನ್ ಬಂತು? ಬ್ರಿಟಿಷರನ್ನು ಓಡಿಸೋಕೆ ಬರೀ ಅಹಿಂಸೆ ಸಾಲದು, ಸಶಸ್ತ್ರ ಹೋರಾಟ ಅಂದ್ರೆ ಕ್ರಾಂತಿಕಾರಿ ಹಿಂಸೆಯ ದಾರಿ ಅನ್ನೋ ನಂಬಿಕೆ ಮತ್ತೆ ಬಲವಾಯಿತು. ಆ ಸಮಯದಲ್ಲಿ ರಷ್ಯಾ, ಐರ್ಲ್ಯಾಂಡ್, ಟರ್ಕಿ, ಈಜಿಪ್ಟ್, ಚೀನಾದಲ್ಲಿ ನಡೀತಿದ್ದ ಕ್ರಾಂತಿಕಾರಿ ಚಳುವಳಿಗಳ ಸುದ್ದಿಗರು ಅವರಿಗೆ ಒಂದು ರೀತಿ ಸ್ಫೂರ್ತಿ ಕೊಟ್ವು. ಈ ಕ್ರಾಂತಿಕಾರಿ ಚಟುವಟಿಕೆಗಳು ಮೊದಲೇ ಇದ್ವು, ಆದ್ರೆ ಮೊದಲ ಮಹಾಯುದ್ಧದ ಟೈಮ್ನಲ್ಲಿ ಬ್ರಿಟಿಷರು ಅದನ್ನ ಹತ್ತಿಕ್ಕಿದ್ರು ಅಲ್ವಾ? ಹೌದು. ಯುದ್ಧದ ನಂತರ ಜೈಲಿನಿಂದ ಬಿಡುಗಡೆಯಾದ ಹಳೆಯ ಕ್ರಾಂತಿಕಾರಿ ನಾಯಕರು ಗಾಂಧೀಜಿ, ಸಿ.ಆರ್. ದಾಸ್ ಅವರ ಮಾತಿಗೆ ಬೆಲೆ ಕೊಟ್ಟು ಅಸಹಕಾರ ಚಳುವಳಿಗೆ ಸೇರಿದ್ರು ಅಥವಾ ಸುಮ್ಮನಿದ್ರು. ಆದರೆ ಎನ್ಸಿಎಂ ನಿಂದು ಹೋದ ಮೇಲೆ ಅವರಲ್ಲಿ ಹಲವರು ಮತ್ತೆ ತಮ್ಮ ಹಳೇ ದಾರಿಗೆ ಮರಳಿದ್ರು. ಅಷ್ಟೇ ಅಲ್ಲ, ಎನ್ಸಿಎಂನಲ್ಲಿ ಭಾಗವಹಿಸಿ ಭ್ರಮನಿರಸನಗೊಂಡಿದ್ದ ಹೊಸ ತಲೆಮಾರಿನ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಈ ಕ್ರಾಂತಿಕಾರಿ ಗುಂಪುಗಳನ್ನು ಸೇರಿದ್ರು.
ಹಾಗಾದ್ರೆ ಆ ಕಾಲದ ಪ್ರಮುಖ ಕ್ರಾಂತಿಕಾರಿ ಸಂಘಟನೆಗಳು ಯಾವುವು, ಮುಖ್ಯವಾಗಿ ಉತ್ತರ ಭಾರತದಲ್ಲಿ? ಪಂಜಾಬ್, ಯುಪಿ, ಬಿಹಾರ್ ಈ ಪ್ರದೇಶಗಳಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂದ್ರೆ HRA ಬಹಳ ಮುಖ್ಯವಾದ ಸಂಘಟನೆ. ಇದನ್ನ ಅಕ್ಟೋಬರ್ 1924ರಲ್ಲಿ ಕಾನ್ಪುರದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್, ಜೋಗೇಶ್ ಚಂದ್ರ ಚಟರ್ಜಿ, ಸಚಿನ್ ಸನ್ಯಾಲ್ ಅವರಂತ ನಾಯಕರು ಸ್ಥಾಪಿಸಿದ್ರು. HRAದ ಗುರಿ ಏನಿತ್ತು? ಅವರ ಗುರಿ ಸ್ಪಷ್ಟಪಡಿತ್ತು. ಸಶಸ್ತ್ರ ಕ್ರಾಂತಿಯ ಮೂಲಕ ಬ್ರಿಟಿಷ್ ಆಡಳಿತವನ್ನ ಕಿತ್ತೆಸೆಯೋದು. ಅದರ ಜಾಗದಲ್ಲಿ ವಯಸ್ಕ ಮತದಾನದ ಆಧಾರದ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಒಂದು ಫೆಡರಲ್ ಗಣರಾಜ್ಯವನ್ನ ಸ್ಥಾಪಿಸೋದು. ಆಮೇಲೆ ಭಗತ್ ಸಿಂಗ್ ಅವರಂತಹ ಸಮಾಜವಾದಿ ಚಿಂತನೆಯ ಯುವಕರು ಸೇರ್ಕೊಂಡ ಮೇಲೆ ಇದೇ ಸಂಘಟನೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಮರುನಾಮಕರಣಗೊಂಡಿತು. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ರಾಮಪ್ರಸಾದ್ ಬಿಸ್ಮಿಲ್ ಅವರು 1922ರಲ್ಲೇ ಗಾಂಧೀಜಿಯವರ ನಿರ್ಧಾರವನ್ನ ವಿರೋಧಿಸಿದ್ರು ಅಂತ. ಹೌದು, ಆ ಭಿನ್ನಾಭಿಪ್ರಾಯ ಮೊದಲೇ ಇತ್ತು. ಇನ್ನು ಬಂಗಾಳದಲ್ಲಿ ನೋಡಿದ್ರೆ ಅಲ್ಲಿ ಯುಗಾಂತರ್, ಅನುಶೀಲನ ಸಮಿತಿ ಅಂತಹ ಹಳೆಯ ಗುಂಪುಗಳು ಮತ್ತೆ ಚಟುವಟಿಕೆ ಶುರು ಮಾಡಿದ್ವು. ಬರೀಂದ್ರ ಕುಮಾರ್ ಘೋಷ್ ಅವರ ಯುಗಾಂತರ್ ಗುಂಪು ಶಸ್ತ್ರಾಸ್ತ್ರ ಸಂಗ್ರಹ, ಬಾಂಬ್ ತಯಾರಿಕೆಯಲ್ಲಿ ತೊಡಗಿತ್ತು. ಈ ಗುಂಪುಗಳು ನಡೆಸಿದ ಕೆಲವು ಮುಖ್ಯವಾದ ಕೃತ್ಯಗಳ ಬಗ್ಗೆ ಹೇಳೋದಾದ್ರೆ, HRAದ ಕಾಕೋರಿ ರೈಲು ದರೋಡೆ 1925 ಬಹಳ ಪ್ರಸಿದ್ಧ ಅಲ್ವಾ? ಹೌದು, ಅದು ದೊಡ್ಡ ಸುದ್ದಿಯಾದ ಘಟನೆ. ಆಗಸ್ಟ್ 1925ರಲ್ಲಿ ಲಕ್ನೋ ಹತ್ತಿರ ಕಾಕೋರಿ ಅನ್ನೋ ಜಾಗದಲ್ಲಿ HRA ಸದಸ್ಯರು ಸರ್ಕಾರಿ ಖಜಾನೆಯ ಹಣವನ್ನ ಸಾಗಿಸ್ತಿದ್ದ ರೈಲನ್ನ ತಡೆದು ದರೋಡೆ ಮಾಡಿದ್ರು. ಸಂಘಟನೆಗೆ ಹಣದ ಅವಶ್ಯಕತೆ ಇತ್ತು, ಅದಕ್ಕಾಗಿ ಈ ಕೆಲಸ ಮಾಡಿದ್ರು. ಆದ್ರೆ ಇದರ ಪರಿಣಾಮ ಏನಾಯ್ತು? ಯಶಸ್ವಿ ಆಯ್ತಾ? ದರೋಡೆಯಂತೂ ಯಶಸ್ವಿಯಾಯಿತು. ಆದರೆ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ದೊಡ್ಡ ಪ್ರಮಾಣದಲ್ಲಿ ಬಂಧನಗಳನ್ನ ಮಾಡಿತು. ಕೊನೆಗೆ ರಾಮ್ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಈ 4 ಪ್ರಮುಖ ನಾಯಕರನ್ನ ಗಲ್ಲಿಗೇರಿಸಲಾಯಿತು. ಅನೇಕರಿಗೆ ದೀರ್ಘಕಾಲ ಜೈಲು ಶಿಕ್ಷೆಯಾಯಿತು. ಇದು HRAಗೆ ದೊಡ್ಡ ಹೊಡೆತ ಕೊಡ್ತು. ಸರಿ, ಇದಾದ್ಮೇಲೆ ಕ್ರಾಂತಿಕಾರಿ ಚಟುವಟಿಕೆಗಳು ಸ್ವಲ್ಪ ತಣ್ಣಗಾದ್ವಾ? ಸ್ವಲ್ಪ ಸಮಯ ಹೌದು. ಆದರೆ 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಲಾಹೋರ್ನಲ್ಲಿ ಪ್ರತಿಭಟನೆ ನಡೀತಿತ್ತು. ಆಗ ಪೊಲೀಸರು ನಡೆಸಿದ ಲಾಠಿಚಾರ್ಜ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರಿಗೆ ತೀವ್ರ ಗಾಯಗಳಾಗಿ ಆಮೇಲೆ ಅವರು ತೀರ್ಕೊಂಡ್ರು. ಇದು ಕ್ರಾಂತಿಕಾರಿ ಯುವಕರನ್ನ ಮತ್ತೆ ಕೆರಳಿಸಿತು. ಲಾಠಿ ಚಾರ್ಜ್ಗೆ ಆದೇಶ ನೀಡಿದ್ದ ಅಧಿಕಾರಿಯನ್ನ? ಹೌದು. ಆ ಲಾಠಿ ಚಾರ್ಜ್ಗೆ ಕಾರಣನಾದ ಪೊಲೀಸ್ ಅಧಿಕಾರಿ ಜೇಮ್ಸ್ ಸ್ಕಾಟ್ನನ್ನು ಕೊಲ್ಲಲು ಅವರು ನಿರ್ಧರಿಸಿದರು. ಆದರೆ ಡಿಸೆಂಬರ್ 1928ರಲ್ಲಿ ಲಾಹೋರ್ನಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತು ರಾಜಗುರು ಅವರು ಸ್ಕಾಟ್ ಅಂತ ತಪ್ಪಾಗಿ ಭಾವಿಸಿ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಸಾಂಡರ್ಸ್ನನ್ನು ಗುಂಡಿಕ್ಕಿ ಕೊಂದರು. ಇದು ಲಾಲಾಜಿಯವರ ಸಾವಿಗೆ ಪ್ರತಿಕಾರವಾಗಿತ್ತು. ಭಗತ್ ಸಿಂಗ್ ಅಂತ ತಕ್ಷಣ ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಅವರು ಬಾಂಬ್ ಬೆಸೆದ ಘಟನೆ ನೆನಪಾಗುತ್ತೆ. ಅದರ ಉದ್ದೇಶ ಬೇರೆಯೇ ಇತ್ತಲ್ವಾ? ಹೌದು. ಏಪ್ರಿಲ್ 1929ರಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅವರು ದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯೊಳಗೆ ಬಾಂಬ್ ಬೆಸೆದರು. ಆಗ ಅಲ್ಲಿ ಕಾರ್ಮಿಕ ವಿರೋಧಿ ಟ್ರೇಡ್ ಡಿಸ್ಪ್ಯೂಟ್ಸ್ ಬಿಲ್ ಮತ್ತು ಪಬ್ಲಿಕ್ ಸೇಫ್ಟಿ ಬಿಲ್ಗಳ ಮೇಲೆ ಚರ್ಚೆ ನಡೀತಿತ್ತು. ಈ ಕರಾಳ ಕಾನೂನುಗಳನ್ನ ವಿರೋಧಿಸುವುದೇ ಅವರ ಉದ್ದೇಶ. ಆದ್ರೆ ಆ ಬಾಂಬ್ಗಳಿಂದ ಯಾರಿಗೂ ತೊಂದರೆ ಆಗ್ಲಿಲ್ಲ ಅಂತಾರಲ್ಲ? ಹೌದು. ಅವರು ಉದ್ದೇಶಪೂರ್ವಕವಾಗಿಯೇ ಕಡಿಮೆ ಶಕ್ತಿಯ ಬಾಂಬ್ಗಳನ್ನ ಖಾಲಿ ಜಾಗಕ್ಕೆ ಎಸೆದಿದ್ರು. ಅವರೇ ಹೇಳ್ದಾಗೆ ಕಿವುಡರಿಗೆ ಕೇಳುವಂತೆ ಮಾಡಲು ಆ ಶಬ್ದ ಮಾಡಿದ್ರು. ಅವರ ಗುರಿ ಯಾರನ್ನೂ ಕೊಲ್ಲುವುದಾಗಿರಲಿಲ್ಲ, ಬದಲಿಗೆ ಸ್ವತಃ ಬಂಧನಕ್ಕೊಳಗಾಗಿ ನ್ಯಾಯಾಲಯದ ವಿಚಾರಣೆಯನ್ನೇ ತಮ್ಮ ಕ್ರಾಂತಿಕಾರಿ ವಿಚಾರಗಳನ್ನ ದೇಶದ ಜನರಿಗೆ ತಿಳಿಸಲು ಒಂದು ವೇದಿಕೆಯಾಗಿ ಬಳಸ್ಕೊಳ್ಳುವುದಾಗಿತ್ತು. ಆ ಉದ್ದೇಶದಲ್ಲಿ ಅವರು ಯಶಸ್ವಿಯಾದ್ರು ಅಂತ ನನಗನ್ನಿಸ್ತೆ. ಅವರ ವಿಚಾರಣೆ, ಜೈಲುವಾಸ ಎಲ್ಲವೂ ದೊಡ್ಡ ಸುದ್ದಿ ಆಯಿತು. ಖಂಡಿತ. ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಅವರ ವಿಚಾರಣೆ ನಡೀತು. ಜೈಲ್ನಲ್ಲಿ ರಾಜಕೀಯ ಕೈದಿಗಳ ಹಕ್ಕುಗಳಿಗಾಗಿ ಅವರು ನಡೆಸಿದ ಉಪವಾಸ ಸತ್ಯಾಗ್ರಹ ಇಡೀ ದೇಶದ ಗಮನ ಸೆಳೆಯಿತು. ಆ ಸತ್ಯಾಗ್ರಹದಲ್ಲೇ 64 ದಿನಗಳ ಉಪವಾಸದ ನಂತರ ಜತಿನ್ ದಾಸ್ ಅನ್ನೋ ಕ್ರಾಂತಿಕಾರಿ ಹುತಾತ್ಮರಾದ್ರು. ಇದು ಜನರನ್ನ ಇನ್ನೂ ಕೆರಳಿಸಿತು. ಚಂದ್ರಶೇಖರ್ ಆಜಾದ್ ಅವರ ಹೋರಾಟವು ಮುಂದುವರಿಯಿತು. ಹೌದು. ಆಜಾದ್ ಅವರು ಡಿಸೆಂಬರ್ 1929ರಲ್ಲಿ ವೈಸ್ರಾಯ್ ಇರ್ವಿನ್ ಹೋಗ್ತಿದ್ದ ರೈಲಿಗೆ ಬಾಂಬ್ ಹಾಕೋ ಪ್ರಯತ್ನದಲ್ಲಿ ಭಾಗಿಯಾಗಿದ್ರು. ಅದು ವಿಫಲವಾಯಿತು. ನಂತರ ಫೆಬ್ರವರಿ 1931ರಲ್ಲಿ ಅಲಹಾಬಾದಿನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಪೊಲೀಸರು ಸುತ್ತುವರೆದಾಗ ಅವರೊಂದಿಗೆ ಹೋರಾಡಿ ಕೊನೆಯ ಗುಂಡು ತಮಗೆ ಹಾರಿಸಿಕೊಂಡು ವೀರಮರಣ ಹೊಂದಿದ್ರು. ಮತ್ತು ಕೊನೆಗೆ ಮಾರ್ಚ್ 23, 1931 ಭಗತ್ ಸಿಂಗ್, ಸುಖದೇವ್, ರಾಜ್ಗುರು
ಅವರನ್ನ ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಆ ದಿನ ಇಡೀ ದೇಶವೇ ಕಂಬನಿ ಮಿಡಿಯಿತು. ಈ ಯುವ ಕ್ರಾಂತಿಕಾರಿಗಳ ಧೈರ್ಯ, ಅವರ ತ್ಯಾಗ, ಅವರ ವಿಚಾರಗಳು ದೇಶದ ಯುವ ಜನತೆ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತು. ಅವರ ಹೆಸರುಗಳು ಇವತ್ತಿಗೂ ಸ್ಫೂರ್ತಿ ಕೊಡ್ತವೆ. ಇದೇ ಸಮಯದಲ್ಲಿ ಬಂಗಾಳದಲ್ಲಿ ನಡೆದ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿ ಕೂಡ ಬಹಳ ಮುಖ್ಯವಾದ ಘಟನೆ ಅಲ್ವಾ, ಸೂರ್ಯಸೇನ್ ಅವರ ನೇತೃತ್ವದಲ್ಲಿ. ಖಂಡಿತ. ಏಪ್ರಿಲ್ 1930ರಲ್ಲಿ ಮಾಸ್ಟರ್ ದಾ ಅಂತಾನೆ ಪ್ರಸಿದ್ಧರಾಗಿದ್ದ ಸೂರ್ಯಸೇನ್ ಮತ್ತು ಅವರ ಇಂಡಿಯನ್ ರಿಪಬ್ಲಿಕನ್ ಆರ್ಮಿ ಚಿತ್ತಗಾಂಗ್ ಶಾಖೆ ಒಂದು ಬಹಳ ದೈನ್ಯದ ದಾಳಿ ನಡೆಸಿದ್ರು. ಚಿತ್ತಗಾಂಗ್ನಲ್ಲಿದ್ದ ಪೊಲೀಸ್ ಮತ್ತು ಸೈನ್ಯದ ಶಸ್ತ್ರಾಗಾರಗಳನ್ನು ವಶಪಡಿಸಿಕೊಳ್ಳೋದು, ಟೆಲಿಗ್ರಾಫ್, ಟೆಲಿಫೋನ್ ಲೈನ್ಗಳನ್ನು ಕತ್ತರಿಸಿ ಸಂವಹನ ನಿಲ್ಲಿಸೋದು, ರೈಲು ಹಳಿಗಳನ್ನು ಕಿತ್ತು ಹಾಕಿ ಸಂಪರ್ಕ ಕಡಿತಗೊಳಿಸೋದು, ಇದು ಅವರ ಯೋಜನೆಯಾಗಿತ್ತು. ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಸವಾಲ್ ಮಾಡಬಹುದು ಅಂತ ತೋರಿಸೋದು ಇದರ ಉದ್ದೇಶವಾಗಿತ್ತು. ದಾಳಿ ಯಶಸ್ವಿಯಾಗಿತ್ತಾ? ಬಹುತೇಕ ಯಶಸ್ವಿಯಾಗಿತ್ತು. ಶಸ್ತ್ರಾಗಾರಗಳನ್ನು ವಶಪಡಿಸಿಕೊಂಡ್ರು, ರಾಷ್ಟ್ರಧ್ವಜ ಹಾರಿಸಿ ಒಂದು ತಾತ್ಕಾಲಿಕ ಕ್ರಾಂತಿಕಾರಿ ಸರ್ಕಾರವನ್ನೂ ಘೋಷಿಸಿದ್ರು. ಆದರೆ ಒಂದು ಸಮಸ್ಯೆ ಆಯಿತು. ಶಸ್ತ್ರಾಸ್ತ್ರಗಳು ಸಿಕ್ಕುವು, ಆದರೆ ಮದ್ದುಗುಂಡುಗಳು ಸಿಗ್ಲಿಲ್ಲ. ಹಾಗಾಗಿ ಅವರಲ್ಲಿ ಹೆಚ್ಚೊತ್ತಿರೋಕಾಗ್ಲಿಲ್ಲ. ಹತ್ತಿರದ ಬೆಟ್ಟಗಳಿಗೆ ಹೋಗಿ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಹೋರಾಟ ಮುಂದುವರಿಸಿದರು. ಸೂರ್ಯಸೇನ್ ಅವರ ಕೊನೆ ಹೇಗಾಯ್ತು? ಸುಮಾರು 3 ವರ್ಷಗಳ ಕಾಲ ಪೊಲೀಸರ ಕಣ್ತಪ್ಪಿಸಿ ಹೋರಾಟ ನಡೆಸಿದ್ರು. ಕೊನೆಗೆ ಫೆಬ್ರವರಿ 1933ರಲ್ಲಿ ಸೂರ್ಯಸೇನ್ ಅವರನ್ನ ಬ್ರಿಟಿಷರು ಹಿಡಿದರು. ತೀವ್ರ ಚಿತ್ರಹಿಂಸೆ ಕೊಟ್ಟು ಜನವರಿ 1934ರಲ್ಲಿ ಗಲ್ಲಿಗೇರಿಸಿದರು. ಆದರೆ ಈ ಚಿತ್ತಗಾಂಗ್ ದಾಳಿ ಇದೆಯಲ್ಲ, ಅದು ದೇಶಾದ್ಯಂತ, ವಿಶೇಷವಾಗಿ ಬಂಗಾಳದ ಯುವಕರಿಗೆ ದೊಡ್ಡ ಸ್ಫೂರ್ತಿ ಕೊಡ್ತು. ಮುಂದಿನ ಕೆಲವು ವರ್ಷಗಳಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳು ಹೆಚ್ಚಾಗಲು ಅದು ಒಂದು ಕಾರಣವಾಯಿತು. ಹಾಗಾದ್ರೆ ಈ ಇಡೀ ದಶಕವನ್ನ, ಅಂದ್ರೆ ಅಸಹಕಾರ ಚಳುವಳಿಯಿಂದ ಶುರುವಾಗಿ ಕ್ರಾಂತಿಕಾರಿ ಚಳುವಳಿಗಳ ತನಕದ ಘಟನೆಗಳನ್ನ ಒಟ್ಟಾಗಿ ನೋಡಿದಾಗ ನಮ್ಗೇನ್ ಅರ್ಥ ಆಗುತ್ತೆ? ಇದು ಭಾರತದ ಸ್ವಾತಂತ್ರ್ಯ ಹೋರಾಟ ಎಷ್ಟು ಸಂಕೀರ್ಣವಾಗಿತ್ತು, ಎಷ್ಟು ಬೇರೆ ಬೇರೆ ಮುಖಗಳನ್ನ ಹೊಂದಿತ್ತು ಅನ್ನೋದನ್ನ ತೋರಿಸುತ್ತೆ. ಒಂದು ಕಡೆ ಗಾಂಧೀಜಿಯವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಸೇರಿದ್ರು, ಅಹಿಂಸಾತ್ಮಕ ಹೋರಾಟ ಮಾಡಿದ್ರು. ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಕೆಲವರು ಹಿಂಸೆದಾರಿಯ ಸರಿಯಂತ ನಂಬಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದರು. ಅಂದ್ರೆ ಗುರಿಯೊಂದೇ ಸ್ವಾತಂತ್ರ್ಯ, ಆದ್ರೆ ದಾರಿಗಳು ಬೇರೆ ಬೇರೆ ಇದ್ವು. ಹೌದು. ಅಹಿಂಸೆ ಮತ್ತು ಹಿಂಸೆ, ಸಾಮೂಹಿಕ ಹೋರಾಟ ಮತ್ತು ವೈಯಕ್ತಿಕ ಬಲಿದಾನ, ಒಂದು ಯೋಚಿತ ಕಾರ್ಯತಂತ್ರ ಮತ್ತು ಸ್ವಾಭಾವಿಕ ಪ್ರತಿಕ್ರಿಯೆ, ಇವುಗಳ ನಡುವೆ ಒಂದು ನಿರಂತರ ಸೆಣಸಾಟ ನಡೀತಾನೇ ಇತ್ತು. ನಾಯಕರ ನಿರ್ಧಾರಗಳು, ಅವುಗಳ ಅನಿರೀಕ್ಷಿತ ಪರಿಣಾಮಗಳು, ಅದರಿಂದ ಹುಟ್ಟುವ ನೈತಿಕ ಪ್ರಶ್ನೆಗಳು, ಇದೆಲ್ಲ ಸೇರಿ ಆ ಹೋರಾಟದ ಕಥೆಯನ್ನ ಹೆಚ್ಚು ಆಳವಾಗಿಯೂ ಮಾನವೀಯವಾಗಿಯೂ ಮಾಡ್ತವೆ. ಹೋಗುವ ಮುನ್ನ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ ಇದೆ. ಅಸಹಕಾರ ಚಳುವಳಿಯನ್ನು 1922ರಲ್ಲಿ ಹಿಂತೆಗೆದುಕೊಂಡ ಮೇಲೆ ಸ್ವರಾಜ್ಯವಾದಿಗಳು, ನೋ ಚೇಂಜರ್ಸ್ಗಳು, ಕ್ರಾಂತಿಕಾರಿಗಳು ಹೀಗೆ ಬೇರೆ ಬೇರೆ ದಾರಿಗಳು ಹುಟ್ಟಿಕೊಂಡದ್ದನ್ನು ನಾವು ನೋಡಿದೆವು. ಒಂದು ವೇಳೆ ಗಾಂಧೀಜಿಯವರು ಆ ಚಳುವಳಿಯನ್ನು ಅಂದು ನಿಲ್ಲಿಸದೇ ಇದ್ದಿದ್ದರೆ ಸ್ವಾತಂತ್ರ್ಯ ಹೋರಾಟದ ಮುಂದಿನ ದಾರಿ ಹೇಗಿರುತ್ತಿತ್ತು? ಚರಿತ್ರೆ ಬೇರೆಯೇ ದಿಕ್ಕಿನಲ್ಲಿ ಸಾಗುತ್ತಿತ್ತೆ? ಇದು ಖಂಡಿತವಾಗಿಯೂ ಆಲೋಚಿಸಲು ಯೋಗ್ಯವಾದ ವಿಷಯ.